ಇವತ್ತು ಬಲಭೀಮ ದೇವರ ಮಧ್ಯಾಹ್ನದ ಪೂಜೆ ಮತ್ತು ರಾತ್ರಿಯ ಪೂಜೆಯನ್ನು ಬ್ರಾಹ್ಮಣ ಸಮಾಜದ ಹಿರಿಯರಾದ ಮೋಹನ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಮೋಹನ್ ಜೋಶಿ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಆರಾಧ್ಯ ದೇವಾದ ಬಲಭೀಮನ ಪಾದಾರಬಿಂದಗಳಲ್ಲಿ ನನ್ನ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ, ನಾನು ಮೊಟ್ಟ ಮೊದಲನಿಗೆ ನಮ್ಮ ಮಲ್ಲಿಕಾರ್ಜುನ ಬರಾದವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ಈ ಒಂದು ಪುಣ್ಯಕರವಾದಂಥ ಕೆಲಸಕ್ಕೆ ಅವರ ಕೈ ಹಾಕಿದ್ದು ಬಲಭೀಮನ ಪ್ರೇರಣೆಯಿಂದ ಅವರಿಗೆ ಒಂದು ಕೆಲಸ ಮಾಡಲಿಕ್ಕಂತ ನಮಗೆ ಅನ್ನಿಸ್ತದೆ. ಅವನ ಪ್ರೇರಣೆ ಇಲ್ಲದೆ ಯಾವುದೋ ಒಂದು ಕೆಲಸ ಮಾಡಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಅವನೇ ಅವರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಮಹತ್ವಾಕಾಂಕ್ಷೆಯ ಒಂದು ಕೆಲಸ ಅವ್ರ ಕಡೆಯಿಂದ ದೇವರು ಮಾಡ್ಲಿಕ್ಕಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಮೊಟ್ಟ ಮೊದಲಿಗೆ ನನಗೆ ನಿಮ್ಮ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂತಂದರೆ, ಇದು ಸ್ವಯಂಭೂ ಮೂರ್ತಿಯ ಒಂದು ಹುತ್ತ ಇತ್ತು. ಅಲ್ಲಿ ಹುತ್ತ ಒಂದು ಆಕಳ ಹಾಲು ಕರಿತಿತ್ತು. ಆಮೇಲೆ ದೇವಸ್ಥಾನ ಒಬ್ಬರು ಕನಸ್ನಾಗ ಬಂದು ಆಮೇಲೆ ದೇವಸ್ಥಾನ ಕಟ್ಟ ಅಂತೇಳಿ ಇದು ಮಾಡಿದ್ರು. ಅದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದ್ದ ವಿಷಯನ ಅದು. ಆಮೇಲೆ ನಮ್ಮ ಪೂರ್ವಜರ ಸುಮಾರು ನಾವೊಂದು 5-6 ತಲೆಮಾರಿನಿಂದ ನಮ್ಮ ಪೂರ್ವಜರು ನಮ್ಮ ಇಲ್ಲಿ ದೇವಸ್ಥಾನದ ಪೂಜೆ ಮಾಡ್ಲಿಕ್ಕೆ ಬಂತಾರೆ. ನಮ್ಮ ಅಕ್ಕಲಕೋಟೆ ಸ್ವಾಮಿ ಸಮರ್ಥರ ಅವರೇ ನಮಗೆ ಮಧ್ಯಾಹ್ನ ಪೂಜೆ ಮಾಡಲಿಕ್ಕೆ ನಮಗೆ ಅವರೇ ಬಂದು ಇಲ್ಲಿ ಬರ್ತಿದ್ರು. ಅವರು ಅಕ್ಕಲಕೋಟೆ ಸ್ವಾಮಿ ಸಮರ್ಥ ಬರ್ತಿದ್ರು. ಅವರು ಬಂದು ನಮಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ನಮಗೆ ಅವರೇ ಇದು ಮಾಡಿದ್ದು, ಮಧ್ಯಾಹ್ನ ಪೂಜೆ ನಿಮ್ಮ ತಂದು ಮಾಡಿರಿ ಅಂತೇಳಿ. ಸೊ ಅವಾಗ 5-6 ತಲೆಮಾರಿನಿಂದ ನಾವು ಇದು ದೇವರ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಸಾಧಾರಣ 5-6ನೇ ತಲೆಮಾರು ನಮ್ಮದು. ನಮ್ಗೆ ಹೇಳಬೇಕಂದ್ರೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದಷ್ಟು ಕಡಿಮೆನೇ. ಅಂಥ ಒಂದು ಅಗಾಧವಾದ ಶಕ್ತಿಯಾದ ಸ್ವಯಂಭೂ ಮೂರ್ತಿ ಎದುರು ನಡ್ಕೊಂಡವರಿಗೆ ಏನು ಯಾವುದೇ ರೀತಿಯಿಂದ ಕಡಿಮೆ ಆಗಿಲ್ಲ. ಅವನಲ್ಲಿ ಶರಣ ಅಂತೇಳಿ ಬಂದು ಅವನಲ್ಲಿ ಇದು ಮಾಡಿದ್ರೆ ಯಾವುದೇ ಅವ್ರ ಕೈ ಬಿಡೋಂಗಿಲ್ಲ ಅಂತ ನನಗೆ ವಿಶ್ವಾಸ ಅದ. ಅದೇ ರೀತಿ ಯಾರು ಘಮಂಡಿಯಿಂದ ಬಂದವರು ಅವರು ಸಕ್ಕೊಂಬರ್ದಾನ ಅದೂ ಅದ. ಅದು ಅವನಲ್ಲಿ ಶರಣಾಗಿ ಅವನ ಕೃಪಾ ನಾವು ಪಾತ್ರ ಆಗಬೇಕು ಅಂಥೇಳಿ ಎಲ್ಲ ನಾನು ಕೇಳ್ಕೊತೀನಿ ಅಷ್ಟೇ. ಅಮ್ಮ, ನೀವೊಂದೆರಡು ಮಾತು ಹೇಳ್ರಿ ದೇವರು. ಈ ಬಲಭೀಮ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಅಪಾರ ಅದ ರೀ. ನಮ್ಮದು ಮೊದಲು ಹಿಡ್ಕೊಂಡು ಅರ್ಚಕರ ಮನೆತನ, ನಮ್ಮ ಮನೆಯವರು ಇವರು ಮೊದಲು ನಮ್ಮ ಭೌಜಿ ಮಾಡ್ತಿದ್ರು. ಜೋಶಿಯವ್ರ ಮನೆತನ, ಅಪ್ಪ ಭಟ್ರು, ಭೀಮಾಶಂಕರ ಅಂತ ಹಿಂಗೆಲ್ಲ ನಮ್ಮ ಮಾವರು ಮಾಡ್ತಿದ್ರಿ. ಮಾವರಿಂದ ನಮ್ಮ ಭೌಜಿ ಮಾಡ್ಕೋತ ಬಂದರು. ನಮಗಂತರೂ ಹೇಳ್ಬೇಕಂದ್ರೆ ಭಯಂಕರ. ನಮ್ಮ ಕುಟುಂಬಕ್ಕೆ ಈ ದೇವರಿಲ್ಲಾರೇ ನಡೆಯಂಗೇ ಇಲ್ಲ ರೀ. ಎಲ್ಲರೂ ವಿದ್ಯಾವಂತರಾಗ್ಯಾರ ನಮ್ಮ ಹುಡುಗರಂತೂ. ನನ್ನ ಅನುಭವಕ್ಕೆ ನಾ ಬಂದು 25 ವರ್ಷ ಆಯ್ತು ರೀ ಈ ಮನೆ ಸಣ್ಣ ಸೊಸಿರಿ ನಾ ಎಲ್ಲಕ್ಕಿಂತ. ಮತ್ತು ನಮ್ಗೆ ಎಲ್ಲರಿಗೆ ಗಂಡು ಸಂತಾನವ ಎಲ್ಲರೂ ಶಿಕ್ಷಣವಂತರಾಗ್ಯಾರ. ಈ ದೇವ್ರಿಗೆ ನಡ್ಕೊಂಡಿದ್ದೆ ನಮಗೆ ಎಲ್ಲಕ್ಕಿಂತ. ನಾವು ಏನಾರೇ ಮರಿಮಾಚಿದ್ವಿ ನೆನಪು ಹಾರಿದ್ವಿ ಅಂದ್ರೆ ನಮಗೆ ಅದಕ್ಕೆ ಪೆಟ್ಟು ಕೊಟ್ಟಾನ ದೇವ್ರು. ನಮ್ಮ ಬೆನ್ನ ಮೇಲೆ ಪೆಟ್ಟೂ ಕೊಟ್ಟಾನ. ಹೇಳ್ಬೇಕಂದ್ರೆ ಭಯಂಕರ ಅದ ರೀ. ಭಕ್ತಿ ಮಾಡಿದವ್ರಿಗೆ ಒಲಿತಾನ ದೇವ್ರು. ಈ ಭೀಮಪ್ಪ ಎಂದೂ ಕೈ ಬಿಡಂಗಿಲ್ಲ ರೀ. ನಮ್ಮ ಹುಡುಗರೆಲ್ಲ ಶಿಕ್ಷಣವಂತರಾಗ್ಯಾರ. ಒಬ್ರಿಗಿಂತ ಒಬ್ರು ದೊಡ್ಡ ದೊಡ್ಡ ಶಿಕ್ಷಣ ಮಾಡ್ಯಾರ ರೀ. ಹಿಂಗಾಗಿ ನಮ್ಗೆ ಒಂದು ಅನುಗ್ರಹ ಭಯಂಕರದ ಅಪಾರ ಅದ ರೀ. ಇಷ್ಟು ಹೇಳ್ತೀನಿ ನೋಡ್ರಿ. ಇಷ್ಟು ಹೇಳಿ ನನಗೆ ಅನಿಸ್ತು. ಗುರುಗಳೇ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ. ಹಾಂ, ತಮ್ಮ ಹೆಸರು ಸರ್? ಮೈಬೂಬ್ ಜಮಾದಾರ್. ಹಾಂ ಸರ್, ನಿಮ್ಮ ಹೆಸರು ರೀ? ರಂಜಾನ್ ಸಾಬ್ ಡಾಂಗೆ. ಹಾಂ, ವೀಕ್ಷಕರೇ, ನಾವು ಇವಾಗ ಬಲಭೀಮನ ದೇವಸ್ಥಾನದಲ್ಲಿ ಬಲಭೀಮನ ಸೇವಾಧಾರಿಗಳಾದ ಇವರಿಬ್ಬರನ್ನ ನಾನು ಮಾತಾಡಿಸ್ತೀನಿ. ಸರ್, ನಿಮ್ಮದು ಬಲಭೀಮನ ಸೇವೆ ಯಾವ ಥರ ಇರುತ್ತೆ ರೀ? ಯಾವ ಥರ ಹೆಂಗೆ ಮಾಡ್ತೀರಿ ನೀವು? ನಾವು ನೋಡ್ರಿ ಜಾತ್ರೆ, ಹುಣ್ಣಿಮೆ, ಅಮಾಸಿ, ವಾರ ಇಷ್ಟೆಲ್ಲ ಸೇವೆ ಮಾಡ್ಕೊತಿದ್ದೇವೆ ರೀ. ನಮ್ಮ ಅಜ್ಜ ಮುತ್ತೆ ಹಿಡಿದು ಬಂದದ್ದು ರೀ. ಇದೆಲ್ಲ ಸೇವೆ ಮಾಡ್ತೀವಿ ರೀ. ಮತ್ತು ಯುಗಾದಿಗೆ ಅನ್ನೋದು ಜಾತ್ರೆ ಮಾಡ್ತೇವೆ. ಮತ್ತು ಪಾಲ್ಕಿ ಹೊಣ್ತದೆ ರೀ. ಪಾಲ್ಕಿದು ಅದು ಸೇವೆ ಮಾಡ್ತೇವೆ ರೀ. ಎಲ್ಲ ಸಾರು ಜನದು ಇದು ಮಾಡ್ಕೊಂಡ್ಕಿಂದ ಎಲ್ಲ ಇದು ಆಗ್ತದೆ ರೀ. ಮತ್ತು ಏನಾದ್ರಿ ಮೊಹರಮ್ಕೆ ಅನ್ನೋದ್ರಿ ಅಲಾಬ್ಕ ಅನ್ನೋದ್ರಿ ಅದು ದೇವ್ರು ಹೊಂಡಿಸ್ತೇವೆ ರೀ. ಅದನ್ನು ಎಲ್ಲ ಪೂರ ಇದು ಮಾಡ್ತೇವೆ, ಜಾತ್ರೆ ಮಾಡ್ತೇವೆ ರೀ. ಎಲ್ಲ ಹಿಂಗೆಲ್ಲ ಹೊಲ್ದು ಬಂದು ಎಲ್ಲರೂ ಒಕ್ಕಟ್ಟಾಗಿ ಇದು ಮಾಡ್ಕೊಂಡು ಒಂದು 4 ಮಂದಿ ಇದ್ದೇವೆ ನಾವು ಭಜಂತ್ರಿ ಅವರು. ಒಂದಿಬ್ಬರು ಭಜಂತರು ಅದಾರ ರೀ, ಇಬ್ಬರು ಮುಸಲ್ಮಾನ್ದವ್ರು ಇದ್ದೇವೆ ರೀ. ಅದು ಸೇವೆ ಮಾಡ್ಕೊತ ಬಂದಿದ್ದೇವೆ. ನಮ್ಮ ಅಜ್ಜ ಮುತ್ತೆ ನಡೆದು ಬಂದದ್ದವ್ರಿ. ಅದೇ ರೀ ಆದರೂ ನಡೆದವ್ರಿ. ಈಗ ಅದು ಬಲಭೀಮನ ಸೇವೆ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಆತ್ಮತೃಪ್ತಿ ಇರಬಹುದಂತ ನನಗೆ ಅನಿಸ್ತದೆ. ಮತ್ತು ಆ ದೇವ್ರ ಬಗ್ಗೆ ಏನಾದರೂ 1-2 ಮಾತು ರೀ? ಇಲ್ರಿ, ತೃಪ್ತಿ ಆದ್ರಿ
ಆದಂದ್ರೆ ಮೇಲೆ ಏನಾದ್ರು ಅವ್ನ ಸೇವಕ ಅಲ್ಲಿ ಹಿಡಿದು ಮಾಡ್ಕೊತ ಬಂದದಕ್ಕೆ ನಮ್ಗೆ ಸುಖ ಮುಟ್ಟ್ಯದೆ ರೀ. ಆ ಸುಖದ ಇದ್ರದಿಂದ ನಾವು ಹಂಗೆ ಹೊಂಟಿದೇವ್ರಿ, ಮುಂದೆ ಹಂಗೆ ಚಾಚ್ಕೋತಿ ಹೊಂಟಿದೇವ್ರಿ. ಬರೋಬ್ಬರಿ ಸರ್. ನಮ್ಮ ಹೊಲಾನು ಕೊಟ್ಟರು, ಹೊಲಾನು ಕೊಟ್ಟಾರ್ರಿ, ದೇವಸ್ಥಾನದಿಂದ ನಿಮ್ಗೆ ಜಮೀನು ಹೊಲಾನು ಬಂದದ್ರಿ. ಸೇವಾದಾರಿಗಳಿಗೆ ಎಲ್ಲರಿಗೆ ಎಲ್ಲರಿಗೆ ಜಮೀನು ಐತೆ. ಕಸ ಹೊಡೆಯವ್ರಿಗೆ ಎಲ್ಲ ಅದು ಒಂದು ಭಗವಂತನ ಒಂದು ನಿಮಗೆ ಕಾಣಿಕೆ ಅಂತ ನಾವು ಹೇಳ್ಬೋದು. ಕಾಣಿಕೆ ಅಂತೇಳಿ ಭಗವಂತನ ಕಾಣಿಕೆ ರೀ. ಆಯ್ತು ಸರ್, ಧನ್ಯವಾದಗಳು ಸರ್. ನಮಸ್ಕಾರ ರೀ ಸರ್. ನಮಸ್ಕಾರ. ಈ ಬಲಭೀಮ ದೇವರ ನಿಂಬರಿಗೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮಾನ್ ಭೀಮನಗೌಡ ಕಲ್ಲನಗೌಡ ಬಿರಾದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ದೇವಸ್ಥಾನದ ಬಗ್ಗೆ, ಬಲಭೀಮನ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಇದು ದೇವರ ನಂಬರಿಗೆ ಗ್ರಾಮ ಪಂಚಾಯತಿ ಇದ್ರೊಳಗೆ ಇದು ಇದೆ ಸರ್. ಬಲಭೀಮ ದೇವಸ್ಥಾನ ಇದು ರೀ. ಇದು ಪುರಾತ ಕಾಲದಿಂದ ನಡ್ಕೊಂಡು ಬಂದಾರ ಸರ್. ಹಾಗೆ ನಮ್ಮ ತಂದೆಯವರು ಹೇಳ್ಕೋತ ಇದ್ರೆ ಈ ದೇವ್ರ ಶಕ್ತಿ ಭಾಳಪ್ಪ ಇದ್ರದ್ದು, ಇದು ಹಿಂಗೆ ಇದಕ್ಕೆಲ್ಲ ಭಾಳ ಶಕ್ತಿ ಅದ. ಶನಿವಾರಕ್ಕೊಮ್ಮೆ ಜನ ಬರ್ತಾವೆ ಸರ್. ಸುತ್ತಮುತ್ತಲಿನ ಹಳ್ಳಿದ ಜನನೂ ಬರ್ತಾವೆ ಸರ್. ಗ್ರಾಮಸ್ಥರು ಬರ್ತಾರೆ ಸರ್. ಶನಿವಾರಕ್ಕೊಮ್ಮೆ ಎಲ್ಲ ಕಾರ್ಯಕ್ರಮಗಳೂ ನಡೀತಾವೆ ಸರ್ ಇಲ್ಲಿ ಗುಡಿ ಒಳಗೆ. ಪುರಾತ ಕಾಲದಿಂದ ಭಾಳ ಕಾಲದಿಂದ ನಡ್ಕೋತ ಬಂದದ. ಈ ಗುಡಿ ಶಕ್ತಿ ಭಾಳ ಐತಿ ಸರ್. ಬಲಭೀಮನ ಶಕ್ತಿ ಭಾಳ ಐತಿ ಸರ್. ನಡ್ಕೊಂಡ್ರೆ ಯಾವ ಫಲ ಕೊಡ್ತಾರೆ ಸರ್. ನಮ್ಮ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್, ಏನಂದ್ರೆ ನಿಮ್ದು ಎಂಥ ಕೆಲಸದ ಒತ್ತಡ ಇದ್ರೂ ಕೂಡ ಮುಂಜಾನೆ ಬಂದು ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಚಾಲೂ ಮಾಡ್ತೀರಂತ ಈಗ ನಮ್ಮ ಇನ್ನೊಬ್ಬರು ಭಕ್ತರು ಹೇಳಿದ್ರು. ಇದ್ರ ಬಗ್ಗೆ ನಾವು ಇಲ್ಲಿ ಇದ್ದವು ಅಥವಾ ಹೊರಗಡೆ ಇದ್ದವು ಅಂದ್ರೆ ಮಾತ್ರ ಬೇರೆ ಸರ್. ಇಲ್ಲಿದ್ರೆ ನಾವು ಶುಕ್ರವಾರ ಎಲ್ಲಿ ಹೊರಗೆ ಹೋಗಲ್ಲ. ಇದು ಶನಿವಾರ ದಿವಸ ನಾವು ಊರು ಬಿಟ್ಟೆ ಎಲ್ಲಿ ಹೋಗಂಗಿಲ್ಲ. ಈ ಶಕ್ತಿ ರೀ ಸರ್. ಶನಿವಾರ ದಿವಸ ಅಥವಾ ಶುಕ್ರವಾರ ಹಿಂದಿನ ದಿವಸ ನಾವು ಒಟ್ಟ ಬಿಡೋದಿಲ್ಲ ಸರ್. ಇಲ್ಲಿ ಇದ್ದವಂದ್ರೆ ಊರು ಬಿಡೋದಿಲ್ಲ ಸರ್. ಆಮೇಲೆ ಶನಿವಾರ ಸಂಜೆಗೂ ಊರು ಬಿಡೋದಿಲ್ಲ. ರವಿವಾರೇ ಊರು ಬಿಡೋದು ಮೊದಲಿನ ಹಿಡ್ದು ನಡ್ಕೊತ ಬಂದದ ಹಿರಿಯರಿಂದ. ಈ ದೇವ್ರದ್ದು ಅದು ಶಕ್ತಿ ಅದ. ನಾವಾದರೂ ಸರ್ ಆ ನಡವಳಿಕೆ ನಡ್ಕೊತ ಬರ್ತಾವೆ ಸರ್. ಹಾಂ ಸರ್. ಆಯ್ತು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ರೀ? ನನ್ನ ಹೆಸರು ಶಂಕರ್ ಬಾಪು ಪವಾರ್ ರೀ. ಇವತ್ತು ಅಭಿಷೇಕ ಮಾಡಿದ್ರಿ ದೇವರಿಗೆ, ಇದ್ರ ವಿಶೇಷತೆ ಏನು ಮತ್ತು ಏನು ಸ್ವಲ್ಪ ಹೇಳ್ರಲ್ಲ. ಇದು ನಾವು ಪೂರ್ವ ಹಿಡಿದು ಹಾಗೆ ಮಾಡ್ಕೋತ ಬರ್ತೀವಿ ರೀ. ಇದು ಮತ್ತು ನಮ್ಮ ಹಿರಿಯರಾದರೂ ಭಾಳಷ್ಟು ಈ ದೇವ್ರಿಗೆ ಬರ್ತಿದ್ರು ಅವರು. ನಾವು ಬರೋಲ್ಲ ಅವರು. ಮತ್ತು ನಾವು ಅವ್ರು ಬರೋದಂದ್ರೆ ಕಾಯ್ಬ ನಡ್ಕೋತ ಬರ್ತಿದ್ರಿ ಅವಾಗ. ಅದು ಬೇಕಾದಷ್ಟು ಮಳೆ ಮತ್ತು ಇವತ್ತು ಈ ಹಳ್ಳದಾಗ ಸಹಿತ ಎತ್ತರಗ ಮಟ್ಟ ನೀರಿದ್ರು ಅವ್ರು ಬರ್ತಿದ್ರು. ಮತ್ತು ಅದು ಈ ನಮೂನೆ ಮಾಡ್ಕೋತ ಬಂದಿದ್ದರಿಂದ ನಮಗೆ ಭಯಂಕರ ಸುಖ ಆಗ್ಯದ. ಅಂದ್ರೆ ಅದು ಅಟ್ಟಿ ಎತ್ತು ಹೇಳಕ್ಕೆ ಮಾಪೇ ಇಲ್ಲ. ಅಷ್ಟು ಸುಖ ಆದದ್ರಿಂದ ನಾವು ಯಾವಾಗಲೂ ನಮ್ಮ ಹಿರಿಯರಾದರೂ ಹೇಳ್ಕೊತ ಬಂದರು, ನೀವು ಯಾವತ್ತೂ ಆದರೂ ಅವನಿಗೆ ಮರಿಬೇಡ್ರಿ ಅಂತ ಹೇಳ್ಯಾರ. ಧನ್ಯವಾದಗಳು ಸರ್. ತಮ್ಮ ಹೆಸರು ರೀ? ನಮ್ಮ ಹೆಸರು ಮಹಾದೇವಪ್ಪ ಸಂಗಪ್ಪ ಪಾವಟಿ ಅಂಥೇಳಿ. ನಾವು ಇದೇ ಗ್ರಾಮದೊಳಗೆ ನಾವು ಕಿರಾಣಿ ಅಂಗಡಿ ವ್ಯಾಪಾರಸ್ಥರು. ಇಲ್ಲೇ ವ್ಯಾಪಾರ ಮಾಡ್ಕೋತ ನಾವು ನಿತ್ಯ ನಮ್ಮ ಜೀವನ ಸಾಗಿಸ್ತೀವಿ. ನಾವು ಸುಮಾರು 40 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತೀನಿ. ನಮ್ಮ ಹಿರಿಯರಾದ ಸಹಿತ ಬರ್ತಾಯಿದ್ರು. ಮೊದಲಾದ ಸಹಿತ ದೇವಸ್ಥಾನಕ್ಕೆ ಬಂದರು. ಅವರಾದ್ರೂ ಸಹಿತ ನಮ್ಮ ವ್ಯಾಪಾರಸ್ಥರೇ. ಮೂಲ ನಾವು ವ್ಯಾಪಾರಸ್ಥರು ಇರೋದ್ರಿಂದ ನಮ್ಮ ಹಿರಿಯರು ಏನು ಹೇಳಿದ್ರು, ನಮ್ಗೆ ಪೂರ್ವದೊಳಗೆ ನಾವು ದೇವಸ್ಥಾನಕ್ಕೆ ನಡ್ಕೊಂಡಿದ್ದೇವಪ್ಪ,
ನಮ್ಮ ಭೀಮ ದೇವಸ್ಥಾನ ಭಾಳ ಮಹತ್ವದ ಭಾಳ ಪವಿತ್ರ ಸ್ಥಾನ ಅದ ಮತ್ತು ಅಷ್ಟೇ ಜಾಗೃತವಾದಂಥ ಸ್ಥಳ ಇದು ಅದ ನಾವಾದರೂ ಇಲ್ಲಿ ನಡ್ಕೊತ ಬಂದು ನಮ್ಮ ವ್ಯವಹಾರ ನಡೆಸ್ಕೊಂಡು ನಮ್ಮ ಜೀವನ ನಡೆಸ್ತಿದ್ದೆವು ನೀವು ಆದರೂ ಸಹಿತ ನಿಮ್ಮ ವ್ಯಾಪಾರ ಪೂರ್ವದೊಳಗೆ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗಿ ನಿತ್ಯ ನಿಮ್ಮ ಕರ್ಮ ಅಂದರೆ ನೀವು ವ್ಯಾಪಾರ ಚಾಲೂ ಮಾಡಿರಿ ನಿಮ್ಮೆಲ್ಲ ಮಂಗಲ ಕಾರ್ಯಗಳು ನಡೀತಿದ್ರು ಸಹಿತ ಮನ್ಯಾಗ ನಡೀತಿದ್ರು ಸಹಿತ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಪಡ್ಕೊಂಡು ಹೋದ್ರೆ ನಿಮಗೆ ಭಾವತ ಧನ್ಯ ಆಗ್ತದೆ. ಆ ಬಲಭೀಮ ಸಾಮಾನ್ಯ ಅಲ್ಲ, ಜಾಗೃತ ಸ್ಥಳದೊಳಗೆ ಹುಟ್ಟಿದವ ಅದಾನ, ಸ್ವಯಂಭೂ ಮೂರ್ತಿ ಅದ. ಆ ಸ್ವಯಂಭೂ ಮೂರ್ತಿಗೆ ನಾವು ನಡ್ಕೊಂಡದ್ದಾದ್ರೆ ನಮಗೇನೂ ಕಮ್ಮಿಲ್ಲ. ಆ ಭಗವಂತ ಎಲ್ಲನೂ ನಡೆಸ್ಕೊಡ್ತಾನೆ. ಅವನ ಮೇಲೆ ನೀವು ವಿಶ್ವಾಸ ಇಟ್ಟು ಕೊಡ್ಸಿಂದ ನೀವು ನಡ್ಕೋರಪ್ಪ ನಿಮಗೆಲ್ಲ ನಡೆಸ್ಕೊಡ್ತಾನೆ ಅಂತ ಹೇಳ್ಯಾರ. ಆ ಪ್ರಕಾರ ನಾವು ಸಹಿತ ಪ್ರತಿನಿತ್ಯನೂ ದೇವಸ್ಥಾನಕ್ಕೆ ನಾವು ಬರ್ತೀವಿ. ನಾವು ವ್ಯಾಪಾರ ಮಾಡುವಂಥ ಪೂರ್ವದೊಳಗೆ ನಸ್ಕಿನ 5ರಿಂದ 6 ಗಂಟೆ ತನಕ ನಾವು ಇಲ್ಲಿದ್ದು ಪೂಜಾ ಕಾರ್ಯಕ್ರಮ ನೋಡಿಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ನಾವು ಅಂಗಡಿ ತೆರೆದು ನಾವು ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡೋದ್ರಿಂದ ನಮಗೆ ಲಾಭ ಆಗ್ತದೆ. ಎಷ್ಟೋ ನಮ್ಮ ಧರ್ಮ ಕಾರ್ಯಗಳನ್ನೆಲ್ಲ ಇಲ್ಲೇ ನಾವು ಮಾಡ್ಸೇವೆ. ನಮ್ಮ ಮನೆಯಾಗ ಯಾವುದೇ ಮದುವೆ ಮುಂಜಿ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಾದ ಸಹಿತ ಈ ದೇವಸ್ಥಾನ ಬಿಟ್ಟು ನಾವು ಎಲ್ಲಿ ಹೋಗಿಲ್ಲ. ಈ ದೇವಸ್ಥಾನದಿಂದ ನಡ್ಸ್ಕೊಂಡು ಹೋಗೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಆಗ್ಯದ. ಆ ಪರಮಾತ್ಮ ನಮಗೆ ಆಶೀರ್ವಾದ ಮಾಡ್ಯಾನ. ಅವನ ಆಶೀರ್ವಾದದಿಂದ ನಮ್ಮ ಸಂಸಾರ ಬಹಳಷ್ಟು ಸುಗಮವಾಗಿ ನಡೀತದೆ. ಇದು ಧರ್ಮ ಜಾಗೃತಿ ಸ್ಥಳ ಅದ. ಇಲ್ಲಿ ಎಷ್ಟೋ ಕಾರ್ಯಕ್ರಮ ನಡೆದವ. ಎಷ್ಟೋ ನಮ್ಮ ಋಷಿಮುನಿಗಳು ಎಲ್ಲ ಇಲ್ಲಿ ತಪಸ್ಸರಿ ಮಾಡಿದಂಥ ಜಾಗ ಅದ. ಅಂಥ ಈ ಜಾಗದೊಳಗೆ ನಾವು ಏನೇ ಮಾಡಿದ್ರು ಸಹಿತ ಇದು ಕಾಮಧೇನು ಅದ. ಈ ಕಾಮಧೇನು ಕಲ್ಪವೃಕ್ಷಕ್ಕೆ ನಾವು ನಡ್ಕೊಂಡದ್ದಾದ್ರೆ ಬೇಕಾದ್ರೆ ನಮಗೆ ಕೊಡ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ಯಾರ. ಅದೇ ಪ್ರಕಾರ ನಾವು ನಡ್ಕೊಂಡಿದ್ದೆವು. ಅದೇ ಪ್ರಕಾರ ನಮಗೆ ನಡೆಸ್ಕೊಟ್ಟಾನ ಅಂತ ನಾವು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಜೊತೆಗೆ ಇವತ್ತು ಇನ್ನೊಬ್ಬ ಸೇವಾಧಾರಿಗಳಾದ ಶ್ರೀಮಾನ್ ಕಾಶಿನಾಥ್ ಬಡಿಗೇರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಸೇವೆ ಬಲಭೀಮನಿಗೆ ಏನು ಅನ್ನೋದು ಅವ್ರ ಬಾಯಿಂದ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ಬಡಿಗೆತನ ಕೆಲಸ ಮಾಡೋದ್ರಿಂದ ನಮಗೆ ಬಡಿಗೇರ ಅಂತೇಳಿ ಬಂದದ. ನಾವು ಮೊದಲು ನಡೆದು ವಿಶ್ವಕರ್ಮ ಜನಾಂಗದಲ್ಲಿ ಹುಟ್ಟಿ ಈಗ ನಾವು ಈ ಬಲಭೀಮ ದೇವಸ್ಥಾನದ ಒಂದು ಮೂರ್ತಿ ಈಗ ಇಲ್ಲಿ ಹೂಗಾರ ಕೆಲಸ ಮಾಡ್ತಾರೆ, ಪೂಜೆ ಮತ್ತು ಬ್ರಾಹ್ಮಣರು ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಒಂದು ವಿಶ್ವಕರ್ಮ ಜನಾಂಗ ಕೂಡ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾವು ಬಳಕೆ ಹೇಗೆ ಮಾಡ್ಕೋಬೇಕಂದ್ರೆ ಒಂದು ಕಟ್ಟಿಗೆಯಿಂದ ಒಂದು ಮೂರ್ತಿ ತಯಾರು ಅದ. ಆ ಮೂರ್ತಿಯನ್ನು ಯುಗಾದಿ ಹಬ್ಬ ರಾಮನವಮಿ ಆದ ಮರುದಿವಸ ನಾವು ಇಲ್ಲಿ ರಾತ್ರಿ ಸುಮಾರು ಒಂದು 5-6 ಗಂಟೆಯಲ್ಲಿ ಆ ಮೂರ್ತಿಯನ್ನು ಎಲ್ಲ ಒಂದು ಬಂಗಾರ ವಸ್ತುಗಳು ಎಲ್ಲ ಅದನ್ನು ತಯಾರು ಮಾಡಿ ಅದು ನಸಿಕಿನ ಜಾವದಾಗ ನಾವು ಮೂರ್ತಿಯನ್ನು ಪಾಲಿಕೆಯಲ್ಲಿ ಇಟ್ಟು ಅದನ್ನು ಪಾಲಿಕೆ ಸೇವೆ ಮಾಡ್ತೀವಿ. ಸರ್ ನಿಮ್ಮ ಹೆಸರೇನು ರೀ? ಸಾಹೇಬ್ಲಾಲ್ ಬೋರ್ಗಿ. ಸಾಹೇಬ್ಲಾಲ್ ಬೋರ್ಗಿ. ಹಾಂ, ಈಗ ಬಲಭೀಮನಲ್ಲಿ ನೀವು ದಿನಾ ಸೇವೆ ಮಾಡೋಕ್ಕೆ ಬರ್ತೀರಿ, ದಿನಾ ಭಕ್ತಿಯಿಂದ ಬರ್ತೀರಿ. ನಿಮ್ಮ ಬಲಭೀಮ ಏನಾದರೂ ವರಪ್ರಸಾದ ಅಥವಾ ನಿಮ್ಗೆ ಏನು ಈ ಬಲಭೀಮನ ಬಗ್ಗೆ ಏನು ಅನಿಸ್ತದೆ ನಿಮಗೆ? ನಮ್ಮ ಮನಸ್ಸಿನಕ ಏನು ಬೇಡಿದೆವು ಅದು ನಾ ಏನು ಬೇಡ್ಕೊಂಡಿದ್ದೇವೆ ಎಲ್ಲ ಕೊಟ್ಟಾನ್ರಿ ನಾನು. ಹಾಂ 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 ಹಾಂ. ಅದಕ್ಕೆ ನಾ 2 ಹೊತ್ತು ಬರ್ತಾರೆ ಅವನಿಗೆ. 2 ಹೊತ್ತು ನಿತ್ಯ ಬಂದು ಸೇವೆ ಮಾಡಿ ಹೋಗ್ತೀರಿ. ಹಾಂ ಹಾಂ. ಮತ್ತೇನಾದರೂ ಅವರು ಬಲಭೀಮನ ವಿಶೇಷತೆ ಏನಾದರೂ ಹೇಳೋದಾದ್ರೆ ಹೇಳ್ರಿ. ಮತ್ತೇನಿಲ್ಲ, ಒಳ್ಳೇದಾಗ್ರಿ, ಒಳ್ಳೇದಾಗ್ತದ್ರಿ ಅವನ ತಗ ಬಂದು ಹೋದ್ರೆ. ಹಾಂ ಹಾಂ ಹಾಂ. ಭಕ್ತಿಯಿಂದ ಅವನು ಸೇವೆ ಮಾಡ್ಬೇಕಷ್ಟೇ. ಸೇವೆ ಮಾಡಿದ್ರಿ ಸರ್ವರಿಗೂ ಎಲ್ಲ ಒಳ್ಳೇದಾಗ್ತದೆ. ಒಳ್ಳೇದಾಗ್ತದೆ. ಇದು ನಿಮ್ಮ ನಂಬಿಕೆ. ಹಾಂ, ನಂಬಿಕೆ. ಆಯ್ತು ಸರ್, ಧನ್ಯವಾದಗಳು. ಧನ್ಯವಾದ. ಹೋಗಿ ಬರ್ರಿ. ಶ್ರೀ ಬಲಭೀಮ ದೇವರ ಸೇವಾಧಾರಿಗಳಾದ ಮೇತ್ರಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರು ಬಲಭೀಮನಿಗೆ ಮಾಡೋಂಥ ಸೇವೆ ಏನು ಅನ್ನೋದು ಅವರಿಂದ ಕೇಳೋ. ನಮ್ಮ ಪುರಾತನದಿಂದ ಬಂದಂಥ ಇದು ಒಂದು ನಮ್ಮ ಸೇವಾದಾರಿ ಕೆಲಸ ಐತಿ. ಈ ದೇವಸ್ಥಾನದಿಂದ 32 ಎಕರೆ ಜಮೀನು ಐತಿ. ನಮ್ಮ ಅಪ್ಪ ಹಿಡಿದು 4 ಮಂದಿಯವರು ಅಣ್ಣ ತಮ್ಮರು ಐತೆ, 4 ಜನ ಮನುಷ್ಯಾಗ 8 ಎಕರೆ ಜಮೀನು ಬಂದೈತಿ. ನಾವು ಹಬ್ಬ ಹರಿದಿನ ಜಾತ್ರೆ ಉತ್ಸವಕ್ಕೆ ಪಲ್ಲಕ್ಕಿ ಉತ್ಸವ ಮಾಡ್ತೇವೆ. ಮತ್ತು ಇಲ್ಲಿ ಜಾತ್ರೆದು ಏನೈತಿ ಮೊಸರು ಗಡಿಗೆ ಆಗಲಿ ರಾಮನವಮಿ ಆಗಲಿ ಎಲ್ಲ ನಾವು ನಿಂತು ಜಾತ್ರೆ ನಾವು ಮಾಡ್ತೇವೆ ರೀ. ಇಲ್ಲಿ
ಹನುಮನ್ ಜಯಂತಿ ಮತ್ತು ಪರ್ವ ಅಂತೇಳಿ ಜಾತ್ರೆ ಆಗನೇ ಇರ್ತೈತಿ. ಪರ್ವಿನ ಕಾರ್ಯಕ್ರಮ ಎಲ್ಲ ನಾವೆಲ್ಲ ಕೂಡಿ ಮಾಡಿ ಅಗದಿ ಇದೊಂದು ನಮ್ಗೆ ಸಂತೋಷ ವಿಷಯ, ತೃಪ್ತಿ ಐತಿ ನಮಗಿದು. ಇಂಥ ಭಾಗ್ಯ ಮತ್ತು ಬೇಡದವ್ರಿಗೆ ಸಿಗಂಗಿಲ್ಲ ಅಂತ ಒಂದು ದೇವ್ರು ನಮಗೆ ಭಾಗ್ಯ ಕೊಟ್ಟನ ಅದು ನಾವು ಮಾಡ್ಕೊಂಡು ಹೊಂಟಿದ್ದೆವು, ಮುಂದಾದರೂ ಮಾಡ್ಕೊಂಡು ಹೋಗ್ತೇವೆ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಈಗ ಬಲಭೀಮ ದೇವರ ಸೇವಾದಾರಿಗಳಾದ ನಮ್ಮ ಹಿರಿಯರಿದ್ದಾರೆ. ಸರ್ ನಿಮ್ಮ ಹೆಸರು ಏನ್ರಿ ಸರ್? ಸುಭಾಷ್ ಬಾಬು ಭಜಂತ್ರಿ, ದೇವರಂಬರಿಗೆ ಭಜಂತ್ರಿ ಭಜಂತ್ರಿ ಮಂತನ್ರಿ. ಹಾಂ ಹಾಂ 50 ಎಕರೆ 58 ಎಕರೆ ಜಮೀನ, ಹಾಂ ಹಾಂ 58 ಎಕರೆ ಜಮೀನು, ಕಸಾಳವ್ರು 58 ಎಕರೆ, ಬಾಸಾರು 58 ಎಕರೆ, ತಾಶಾದ 58 ಎಕರೆ, ಉಡ್ಕಿನ 58 ಎಕರೆ, ಮುಸಿತೊಳೆ 58 ಎಕರೆ, ಪಾಲಿಕೆ ಹೊರ 58 ಎಕರೆ, ಎಲ್ಲರೂ 58 ಎಕರೆ 58 ಎಕರೆ ಜಮೀನು ಬಿಹಾಪನ ಆಸ್ತಿದಿಂದ ಎಲ್ಲ ಸೇವಾ ನಾವು ಮಾಡ್ತಕ್ಕದು. ಸೇವಾಧಾರಿಗಳಾದ ಮೇತ್ರಿ ದಂಪತಿಗಳು ನಮ್ಮ ಜೋಡಿ ಇದ್ದಾರೆ. ಅಕ್ಕೋರು ಏನಾದರೂ ಭಗವಂತನ ಬಗ್ಗೆ ಹೇಳ್ರಿ, ನಿಮಗೇನು ಅನಿಸಿದೆ? ನಾವು ದೇವ್ರಿಗೆ ಯಾವಾಗಲೂ ಬರ್ತಿರ್ತೇವೆ ಹೋಗ್ತಿರ್ತೇವೆ ರೀ. ದೇವ್ರ ಮೇಲೆ ನಮಗೆ ವಿಶ್ವಾಸ ಐತಿ. ನಮ್ಮ ಮನೆಗೆ ಇಲ್ಲೇ ಕೆಲಸ ಮಾಡ್ಕೊತ ಯಾವಾಗಲೂ ಬರೋದು ಮನೆಗೆ ಹೋಗೋದು ಮಾಡ್ತಾರೆ. ಇಲ್ಲಿ ಪಾಲ್ಕಿ ಉತ್ಸವ ಇವರೇ ಮಾಡ್ತಿರ್ತಾರೆ. ಅಂದರೆ ಎಲ್ಲ ದೇವ್ರ ಕಾರ್ಯಕ್ರಮದಾಗ ಎಲ್ಲ ಭಾಗವಹಿಸಿ ಮಾಡ್ತಾರೆ.